ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಹಾಗೆ ಹೊರಗಡೆ ನೋಡ್ತಾ ಒಂದು ಮಾರ್ನಿಂಗ್ ಡಿಟಾಕ್ಸ್ ವಾಟರ್ನ ಕುಡಿತಿದ್ದೀನಿ. ಇದನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಇವತ್ತು ನಮ್ಮ ಮನೇಲಿ ಟಿಫನ್ ಬಂದು ಕ್ಯಾಪ್ಸಿಕಮ್ ರೈಸ್. ಫ್ರೈಡೇ ಆಗಿರೋದ್ರಿಂದ ಚಪಾತಿ, ದೋಸೆ ಆ ಥರ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೆ ಯಾವುದು ಈಸಿ ಇರುತ್ತೋ ಅದನ್ನೇ ಪಿಕ್ ಮಾಡ್ಕೊಳ್ತೀನಿ. ಲೈಕ್ ಕ್ಯಾಪ್ಸಿಕಮ್ ರೈಸ್, ಕ್ಯಾರೆಟ್ ರೈಸ್, ಪುಳಿಯೋಗರೆ, ಚಿತ್ರಾನ್ನ ಆ ಥರ ಮಾಡಿದ್ರೆ ಸ್ವಲ್ಪ ಈಸಿ ಇರುತ್ತೆ ಅಂತ. ಹಾಗೆ ಸಾಂಬಾರಿಗೆ ನಾನು ಗುರುವಾರ ನೈಟೇ ಕಾಳನ್ನ ಎಲ್ಲ ನೆನೆಯೋದಕ್ಕೆ ಇಟ್ಕೊಂಡಿದ್ದೆ. ಸೊ ಮಸಾಲೆ ಇಡೋಣ ಅಂತ. ನಾನು ಕೂಡ ಹಸ್ಬೆಂಡ್ ಜೊತೆ ಶಾಪ್ಗೆ ಹೋಗೋದ್ರಿಂದ ನಾನು ಮಾರ್ನಿಂಗೇ ಟಿಫನ್ನು, ಸಾಂಬಾರು, ರೈಸ್ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಸೊ ಹಾಗೆ ನನ್ನ ಹಸ್ಬೆಂಡ್ಗೆ ಅವರು ರೈಸ್ ತಿನ್ನೋದಿಲ್ಲ, ಮಿಲೆಟ್ಸನ್ನೇ ತಿನ್ನೋದು. ಸೊ ಅದರಿಂದ ಅವ್ರಿಗೆ ಆರ್ಕದಲ್ಲಿ ಮೊಸರನ್ನ ಮಾಡಿಕೊಟ್ಟಿದ್ದೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಅದನ್ನು ಮಡಕೆಯಲ್ಲೇ ಮಾಡೋದು. ಮಡಕೆಯಲ್ಲಿ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಹಾಗೆ ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಅಡುಗೆ ಕೆಲಸ ಎಲ್ಲ ಮುಗೀತು. ಹಾಗೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ಕೂಡ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆನೂ ಮುಗಿಸ್ಕೊಂಡೆ. ಮತ್ತು ಶಾಪ್ಗೆ ಹೋಗಬೇಕಲ್ವ, ಅದರಿಂದ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡೆ. ನನ್ನ ಹಸ್ಬೆಂಡ್ ಕೂಡ ಕಾಲ್ ಮಾಡಿದ್ದೆ, ಅವರು ಬರ್ತಿದ್ದೀನಿ ಅಂತ ಹೇಳಿದ್ರು. ಅವರು ಕೂಡ ಬಂದರು. ನಾನು ಎಲ್ಲ ರೆಡಿ ಮಾಡಿಕೊಂಡು ಶಾಪಿಗೆ ಹೊರಡೋಣ ಅಂತ ಸೊ ಹೊರಡ್ತಾ ಇದ್ದೀನಿ. ಶಾಪ್ ಹತ್ರ ಹೊರಡ್ತಾ ಇದ್ದೀವಿ. ಸೊ ಇವತ್ತು ಬನಶಂಕರಿ ಅಮ್ಮ ಟೆಂಪಲ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ 2 o'clockಗೆ ಕ್ಲೋಸ್ ಆಗಿಬಿಡುತ್ತೆ. ಸೊ ಅಷ್ಟರಲ್ಲಿ ನನಗೆ ಶಾಪಲ್ಲಿ ಸ್ವಲ್ಪ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಟೈಮ್ ಅಡ್ಜಸ್ಟ್ ಆಯಿತು ಅಂತಂದರೆ 2 o'clock ಅಷ್ಟರಲ್ಲಿ ಹೋಗಿ ಬಂದುಬಿಡೋಣ ಅಂತ. ಯಾಕಂದರೆ ಮತ್ತೆ ನನ್ನ ಮಗನಿಗೆ ಸ್ಕೂಲು 3:15ಗೆಲ್ಲ ಬಿಟ್ಬಿಡ್ತಾರೆ. ಅಷ್ಟರಲ್ಲಿ ರಿಟರ್ನ್ ಆಗಬೇಕಲ್ವಾ, ಅದಕ್ಕೆ. ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೇನು ಬನಶಂಕರಿ ಅಮ್ಮ ಟೆಂಪಲ್ಗೆ ಹೊರಡೋಣ ಅಂತ ಹೊರಟ್ವಿ. ಸೊ ನಾವಲ್ಲಿ ಟೆಂಪಲ್ಗೆ ರೀಚ್ ಆಗೋಷ್ಟರಲ್ಲಿ 1:30 ಆಯಿತು. ಅಲ್ಲಿ 2 o'clockಗೆ ಕ್ಲೋಸ್ ಮಾಡೋದ್ರಿಂದ ಬೇಗ ಬೇಗನೆ ಹೊರಟ್ವಿ. ಇನ್ನೇನು ಟೆಂಪಲ್ಗೆ ರೀಚ್ ಆಗಿ ಬೇಗ ಕೈಕಾಲೆಲ್ಲ ತೊಳ್ಕೊಂಡು ದರ್ಶನಕ್ಕಂತ ಹೊರಟ್ವಿ. ಅಷ್ಟೊಂದು ಜನ ಏನೂ ಇರಲಿಲ್ಲ, ಯಾಕಂದರೆ ಆಲ್ರೆಡಿ ಹತ್ತತ್ರ 2 o'clock ಆಗ್ತಾ ಬಂದಿತ್ತಲ್ವ. ಸೊ ಡೈರೆಕ್ಟ್ ದರ್ಶನಕ್ಕೇ ಬಿಡ್ತಿದ್ರು. ದೇವಿಗೆ ಇವತ್ತಿನ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗೆ ನೋಡ್ತಾ ನಿಂತ್ಕೊಂಡೇ ಇರೋಣ ಅಂತ ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಹಾಗೆ ಆ ತಾಯಿ ಎಲ್ರಿಗೂ ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಪಕ್ಕದಲ್ಲಿ ಶಾಕಾಂಬರಿ ದೇವಿ ಮತ್ತು ದುರ್ಗಾದೇವಿ ಇದ್ದಾರೆ, ಅಲ್ಲಿ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೆಲ್ಲ ದೀಪ, ನಿಂಬೆಹಣ್ಣಿನ ದೀಪ ಆರತಿ ಮಾಡಿ ಎಲ್ಲ ತೊಗೊಂಡು ಬಂದು ಇಲ್ಲಿಟ್ಟಿದ್ದಾರೆ. ಮನೆಯಿಂದನೇ ನಾವೇನಾದರೂ ನಿಂಬೆಹಣ್ಣು ತರ್ತೀವಿ ಅಂತ ಅಂದರೆ ಅದಕ್ಕೆ ಅಂತಲೇ ಒಂದು ಕೌಂಟರ್ ಇದೆ ನೋಡಿ, ಅಲ್ಲಿ ಆ ಥರ ಒಂದು ಡಬ್ಬ ಇಟ್ಟಿರ್ತಾರೆ. ಅದರಲ್ಲೇ ನಾವು ಇದನ್ನು ಜ್ಯೂಸ್ನೆಲ್ಲ ಇಡಬೇಕಾಗುತ್ತೆ. ಹಾಗೆ ಅಲ್ಲಿ ಪ್ರಸಾದ ಕೊಡ್ತಿದ್ರು. ಸೊ ಪ್ರಸಾದ ತೊಗೊಳ್ಳೋಣ ಅಂತ ಕ್ಯೂ ಅಲ್ಲಿ ಹೊರಟ್ವಿ. ಪ್ರಸಾದಕ್ಕೆ ಕ್ಯೂ ತುಂಬಾ ಇತ್ತು. ಸೊ ದೇವ್ರ ಪ್ರಸಾದ ಅಲ್ವಾ, ಮಿಸ್ ಮಾಡ್ಕೋಬಾರ್ದು ಅಂತ ಹೊರಟ್ವಿ. ನೋಡಿ ಪ್ಲೇಟ್ಸ್ನೆಲ್ಲ ಇದೇ ರ್ಯಾಕಲ್ಲೇ ಇಟ್ಟಿರ್ತಾರೆ. ಪ್ರಸಾದ ತೊಗೊಂಡು ಮತ್ತೆ ವಾಶ್ ಮಾಡಿ ತೊಗೊಂಡು ಬಂದು ಇದೇ ರ್ಯಾಕಲ್ಲೇ ಇಡಬೇಕು. ಇವತ್ತು ಪ್ರಸಾದಕ್ಕೆ ಟೊಮೆಟೊ ಬಾತ್ ಕೊಟ್ಟಿದ್ರು. ಸೊ ಪ್ರಸಾದ ಎಲ್ಲ ತಿಂದ್ಕೊಂಡು ಮತ್ತೆ ಹೊರಟ್ವಿ. ಟೆಂಪಲ್ ಮತ್ತೆ 4:35 ಆಗಿ ಓಪನ್ ಆಗುತ್ತೆ ಅಂತ ಹೇಳಿದರು. ನೀವು ಮುಂದೆ ನೋಡ್ಬೋದು, ಟೆಂಪಲ್ ಮುಂದೆನೇ ನಿಂಬೆಹಣ್ಣಿನ ಹಾರ, ಹಾಗೆ ನಿಂಬೆಹಣ್ಣು, ಹೂವು, ಹಣ್ಣು, ಕಾಯಿ ಎಲ್ಲ ಇಟ್ಟಿರ್ತಾರೆ. ಸೊ ನೀವು ಇಲ್ಲಿಂದನೇ ಬೇಕಿದ್ರೆ ತೊಗೊಂಡು ಹೋಗ್ಬೋದು, ಅಥವಾ ಮನೆಯಿಂದ ಬೇಕಿದ್ದರೂ ತಂದು ನಿಂಬೆಹಣ್ಣಿನ ಹಾರ ಅದೆಲ್ಲ ರೆಡಿ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಫಸ್ಟ್ ವ್ಲಾಗ್. ಏನಾದರೂ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.